ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಾಂಕ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ, ಶರಣು ಎಲ್ಲರಿಗೂ. ಈಗ ಟಾಪಿಕ್ ಎಂಥದ್ದು ಇಲ್ಲ. ಊರಿಗೆ ಬಂದಿದ್ದೆ, ನಮ್ಮ ಅಂಗಡಿಯಾಗ ಕೂತ್ಕೊಂಡಿದ್ದೆ. ನಮ್ಮ ಹುಡುಗ ಬೇರೆ ಬಂದಿದ್ದೆ ಇಲ್ಲಿ. ತೋರ್ಸವನ್ ಹೇಳ್ತೀನಿ. ನಾಚ್ಕಂತ ನೋಡ್ರಿ ಅವ್ನು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ನಾಚ್ಕಂತೀಯ ಕಟ್ ತಿರ್ಗ ನೋಡ್ 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 ನೋಡ ಈ ರೇಂಜಿಗೆ ನಾಚ್ಕಂತಿದ್ದ ಹುಡುಗ. ಅವ್ನು ನಾನು ಒಳಗೆ ಕುಂತ ನೋಡು. ಅವನೇ ಅವನು ಬ್ರದರ್. ಒಂದು ಅಂಗಡಿಯಾಗೆ ಏನು ಹೇಳಕ್ ಹೋದೆ, ಮರ್ತೋಯ್ತು. ಈ ಗಾಡಿ ಬಗ್ಗೆ ಒಂದು ರಿವ್ಯೂ ಮಾಡೋಣ. ಯಾಕೋ ಈ ಗಾಡಿ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅನಿಸ್ತು. ನೀ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಏಯ್ ಬಾ ಇಲ್ಲಿ, ಮಕ್ಕಳದ್ ನೋಡೋದು ಎಂಥದ್ದು ಇಲ್ಲ ಮಾಡ್ಲಿಕ್ಕೆ. ಈ ಹೋಂಡಾ ಲಿವೋ ಇದೆಯಲ್ಲ, ಇದ್ರದ್ದು ಒಂದು ಶಾರ್ಟ್ ರಿವ್ಯೂ ಮಾಡೋಣ ಅಂತ. ಎಷ್ಟು ಅಂಡರ್ ರೇಟೆಡ್ ಬೈಕ್ ಇದು ಹೋಂಡಾ ಲಿವೋ. ಹೋಂಡಾದಿಂದ ಮಾಡಿರೋದು. ಎಸ್ ಗೈಸ್, ಅಂದಾಗೆ ಈ ಗಾಡಿ ನಿಮಗೆ 8 BHP ಪ್ರೊಡ್ಯೂಸ್ ಮಾಡುತ್ತೆ. 8 BHP ಆಫ್ ಹಾರ್ಸ್ ಪವರ್, 9 BHP ಆಫ್ ನ್ಯೂಟನ್ ಮೀಟರ್ ಆಫ್ ಟಾರ್ಕ್. 112 kg ಬರುತ್ತೆ ಇದು ವಿತ್ ಆಲ್ ಫ್ಲೂಯಿಡ್ಸ್. ಎಷ್ಟು ಲಿಂಬಲ್ ಆಗಿದೆ ಅಂದ್ರೆ ಗಾಡಿ ಕುತ್ಕೊಂಡು ಹಿಂಗೆ 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 ತಿಕ್ಕ ಎಲ್ಲ ಆಡ್ಸ್ಬಿಟ್ರೆ ಹಳೆ ಆಡ್ಬಿಡುತ್ತೆ ಇದು ಗಾಡಿ. ಸ್ಟೇರಿಂಗ್ ಇದು ಮಾಡ್ಬೇಕಂತ ಏನಿಲ್ಲ ಇದ್ರಲ್ಲಿ. ಹ್ಯಾಂಡಲ್ ತಿಕ್ಕ ಹಿಂದೆ ಕುತ್ಕೊಂಡ್ರೆ ಹಿಂಗೆ ಅಂದ್ಬಿಟ್ರೆ ತಿರುಗಿ ಬಿಡುತ್ತೆ ಗಾಡಿ ಇದು ಅಷ್ಟು. ಆಮೇಲೆ ಇದರದ್ದು ಮೈಲೇಜ್ ಇದೆಯಲ್ಲ ಗೈಸ್, ಇದು ಅಬ್ಬಾ, ಇವಾಗಿನ ಕಾಲಕ್ಕೆ 100 ರೂಪಾಯಿ ಹಾಕ್ಸ್ಬಿಟ್ಟು 70 ಕಿಲೋಮೀಟರ್ ಹೋಗ್ತೀವಂದ್ರೆ ಅದಕ್ಕಿಂತ ಇನ್ನೊಂದು ಬೇಕಾ? ನಂದು ಐತಲ್ಲ ಗೆರಿಲ್ಲ, ಹಾಕ್ಸಿದ್ರೆ 100 ರೂಪಾಯಿ ಹಾಕ್ಸಿದ್ರೆ 18 ಕಿಲೋಮೀಟರ್ ಸಿಟಿಯಲ್ಲಿ. ಅದಕ್ಕೆ ಇದು ಅಂದಾಗಿದ್ದು. ನಾನು BCom ಅಲ್ಲಿ ಇದ್ದಾಗ ತಗೊಂಡಿದ್ ಗಾಡಿ ಇದು. BCom ಅಲ್ಲಿ ಇದ್ದಾಗ ನನ್ನ ಕಾಲೇಜಿಗೆ ಅಡ್ಡಾಡಕ್ಕೆ ದಿನ ಬೇಕು ಅಂತ ತಗೊಂಡಿದ್ದು. 2017 ರಿಜಿಸ್ಟ್ರೇಷನ್. ಎಷ್ಟು ನಾನು ಗೆರಿಲ್ಲ ತಗೊಳಕ್ಕೂ ಮುಂಚೆ ಇದ್ರಲ್ಲೇ ಅಡ್ಡಾಡ್ತಿದ್ದೆ ಎಲ್ಲ ಕಡೆ. ಹೆಂಗಿದೆ ಅಂದ್ರೆ ಗಾಡಿ ಇದು ಒಳ್ಳೆ ಫಸ್ಟ್ನೇ ಗೇರ್ನಾಗ ಹಾಕಿದ್ರೆ ಕುದುರೆ ಆಗಿರೋದಂಗೆ ಆಗಿರುತ್ತೆ ಲಿಟ್ರಲಿ. ಆಮೇಲೆ ತೋರಿಸ್ತೀನಿ ನಾನು ಹೆಂಗಂತ. ಆಮೇಲೆ ಕಾಲೇಜಿಗೆ ತಗೊಂಡು ಹೋಗಿದ್ದೆ ನೆನಪು ನನಗೆ. ಇದ್ರಾಗ 4 ಜನ ಕುತ್ಕೊಂಡು ಹೋಗ್ತಿದ್ವಿ ನಾವು. ಮಸ್ತ್ ಆಗಿರ್ತಿತ್ತು ಕಾಲೇಜ್ ಡೇಸ್ ಮಾತ್ರ. ಲಿಟ್ರಲಿ ಬೆಂಕಿ. ಏನಪ್ಪಾ ನೀನು ಹುಟ್ಟಿದ್ದೆ ಒಂದು ಓಕೆ. ಇದ್ರದ್ದು ಸರ್ವಿಸ್ ಗೈಸ್ ನೆಕ್ಸ್ಟ್ ಲೆವೆಲ್ ಸರ್ವಿಸ್. ಇವೆಲ್ಲ ವರ್ಷಕ್ಕೆ ಒಂದು 700 ರೂಪಾಯಿ, ವರ್ಷಕ್ಕೆ 700 ರೂಪಾಯಿ ಕೊಟ್ಬಿಟ್ರೆ ಫುಲ್ ಚಿತಾಪತ. ನೀವು ವರ್ಷಕ್ಕೆ ಒಂದೇ ಸಲ ಆಯಿಲ್ ಚೇಂಜ್ ಮಾಡಿಸಿ ಸಾಕು, ಇನ್ನೇನು ಕೇಳಲ್ಲ. ಇದು ಪೆಟ್ರೋಲು ಆಯಿಲ್ ಚೇಂಜ್ ಅಷ್ಟೇ. ಸರ್ವಿಸ್ 1 ರೂಪಾಯಿ ಸರ್ವಿಸ್ ಬರಲ್ಲ. 1000 ರೂಪಾಯಿ ಇಟ್ಕೊಳ್ಳಿ ಸಾಕು ವರ್ಷಕ್ಕೆ, ಮಸ್ತ್ ಆಗೋಯ್ತು ಗೈಸ್. ನೋಡಿ, ಹೆಚ್ಚು ಕಮ್ಮಿ ನಾನು 45,000 ಕಿಲೋಮೀಟರ್ ಓಡಿಸಿದ್ದೀನಿ. ಅಂದರೆ ಆವ್ರೇಜ್ 70 ಕಿಲೋಮೀಟರ್ ಅನ್ಕೊಳ್ಳಿ ಕಿಲೋಮೀಟ್ರಿಗೆ. ಅಲ್ಲ, 1 ಲೀಟ್ರಿಗೆ 70 ರೂಪಾಯಿ ಅಂದರೆ 100 ರೂಪಾಯಿಗೆ 70 ಅಂದರೆ 45,000. 45,000 ಎಷ್ಟಾಗುತ್ತಪ್ಪ? ಕ್ಯಾಲ್ಕುಲೇಟ್ ಮಾಡೋಣ ಬಾಯ್ಲಿ. ಕ್ಯಾಲ್ಕುಲೇಟರ್ ಕೊಡಪ್ಪ, ಓಪನ್ ಮಾಡೋಣ ಹಿಂದೆ. $45,000 ಡಿವೈಡೆಡ್ ಬೈ ಆನ್ ಆವರೇಜ್ 80 ಅಣ್ಣ. 562 ಲೀಟರ್ ಗೈಸ್. 562 ಲೀಟ್ರು ಇಂಟು 80, 44,000 ರೂಪಾಯಿ ಖರ್ಚು ಮಾಡೀನಿ ಇದಕ್ಕೆ ಪೆಟ್ರೋಲಿಗೆ. ಆದ್ರೆ ನನ್ಗೆ ಗೆರೆಲ್ಲ ಓಡಿರೋದೇ 4,500 ಕಿಲೋಮೀಟ್ರು. ಎಷ್ಟು ಹಾಕ್ಸಿರ್ಬೋದು ಗೊತ್ತಾ? ಅದೇ ಎಷ್ಟಾಗುತ್ತೆ ಕೊಡ ಇಲ್ಲಿ, ಅದನ್ನು ಹೇಳ್ಬಿಡ್ತೀನಿ. 4,500
ಕಿಲೋಮೀಟ್ರು 20 ಮೈಲೇಜ್ ಬರುತ್ತೆ ಅದು. 225 ಲೀಟರ್ ಹಾಕ್ಸಿದ್ದೀನಿ ಆಲ್ರೆಡಿ. 225 ಲೀಟ್ರು. 8 ಇವತ್ತಿಂದ ರೇಟು, ಯಾವಾಗಿನ ರೇಟು 22,500 ಗೈಸ್. ಲಿಟ್ರಲಿ ಬೇಜಾರಾಗ್ಬಿಡೈತೆ ನನಗಂತೂ. ಅದಕ್ಕೆ ಇದು ವಾಪಸ್ ಬೆಂಗಳೂರಿಗೆ ಒಯ್ಯೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಆ ಗಾಡಿಗೆ ಬೂಸ ಹೊಡಿಸಿ ಸಾಕಾಗ್ಬಿಡೈತೆ ನನಗಂತೂ. ನೋಡಿ, ಇದೊಂದು ಐತೆ R15. ಲಿಟ್ರಲಿ ಎಷ್ಟು ಫ್ರಸ್ಟ್ರೇಟೆಡ್ ಅಂದ್ರೆ ನಾವು ಇದು 100 ರೂಪಾಯಿ ಅಲ್ಲ, 100 ರೂಪಾಯಿ 20 ರೂಪಾಯಿ ಹಾಕ್ಸಿದ್ದೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ. 20 ರೂಪಾಯಿ ಹಾಕ್ಸಿ 40 ಕಿಲೋಮೀಟರ್ ಹೋಗ್ತಿದ್ದೆ ನಾನು ಲಿಟ್ರಲಿ. 20 ರೂಪಾಯಿ ಹಾಕ್ಸಿ ಊರೆಲ್ಲ ತಿರುಗಾಡ್ಬಿಡ್ತಿದ್ದೆ ನಾನು, ಹಂಗಿತ್ತು ಅವಾಗ. ಇವಾಗ 100 ರೂಪಾಯಿ ಹಾಕ್ಸಿದ್ರೆ 20 ಕಿಲೋಮೀಟರ್ ಹೋಗ್ತಾ ಇದೀವಿ. ಎಂತ ಕಾಲ ಅಲ್ಲಿಂದ ಇಲ್ಲಿಗೆ. ಓಕೆ ನೋಡ್ರಿ, ಈಗ ಫಸ್ಟ್ನೇ ಗೇರಲ್ಲಿ ಹೆಂಗ್ ಎಗುರುತ್ತೆ ಗಾಡಿ ಇದು ಅಂದ್ರೆ, ಅಜ್ಜಿನ ಬಳಿ ಅಕ್ಕ ನಾನ್ ಕೂತ್ಕೊಳ್ಳ ಈ ಗಾಡಿಯಲ್ಲಿ ಫನ್ ಮಾಡ್ದಂಗೆ ಈಗ ಗೆರಿಲ್ಲ ಈಗ ಬರೋ 350cc 450cc ಅಲ್ಲಿ ಮಾಡಕ್ಕೆ ಆಗಲ್ಲ. ಫನ್ ಟು ಡ್ರೈವ್ ಗಾಡಿಗಳು ಮಸ್ತ್ ಇತ್ತು ಗೈಸ್. ಹೆಂಗೈತಪ್ಪ? ನಾನು ಅಷ್ಟೇ ಟ್ರೈ ಮಾಡ್ಲಾ? ಪಾಪ ನಾಯಿ ಹೆದರ್ಕೊಂಡು ಬಂದ್ಬಿಡ್ತಿದ್ದು. ಅದು ಬೈಕ್ ಅಂತ ಇದ್ರಲ್ಲಿ ನನ್ನ ಮಕ್ಕಳ ಹೋಯ್ ಆ ಕಡೆ ಮಾಡಿಕೊಂಡ್ರ ನಮ್ಮನ್ನ ಯಾಕೆ ಸಾಯಿಸ್ತಾರ ನನ್ನ ಮಗ ಅಂತ ಐತದು. ಗಾಬರಿ ಮಾಡಿಸ್ಬಿಟ್ಟಿದ್ದಲ್ಲ ನನ್ನ ಮಗನೇ ಅಂತ ನಾಯಿ. ನೋಡಿ ಗಾಯ್ಸ್, ಪಾಪ ಮನೆ ಮಂದಿ ಹೆಂಗ್ ಮಕ್ಕೊಂಡಿದ್ದಾವೆ. ನಾಯಿ ಒಂದೊಂದು ಬಿಸ್ಕೆಟ್ ಹಾಕ್ಬಿಟ್ರು ಅದಕ್ಕಿರೋ ನಿಯತ್ತು ಮನುಷ್ಯರಿಗಿಲ್ಲ. ನೋಡಿ, ಇದೇ ನಮ್ಮ ಅಂಗಡಿ. ಊರಿಗೆ ಬಂದ್ರೆ ನನ್ನ ಟೈಮ್ ಪಾಸ್ ಇದೆ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್. ಶಿಷ್ಯ ಒಳ್ಳೆ ಕಸಬ್ದಾರ, ಒಳ್ಳೆ ಹೋಟ್ಲು ಮಾಡ್ತಾನೆ, ಒಳ್ಳೆ ಚಟ್ನಿ ಮಾಡ್ತಾನೆ. ಚಟ್ನಿ, ಇಡ್ಲಿ. ಇವರು ಹೋಟ್ಲಲ್ಲಿ ಏನ್ ಫೇಮಸ್ ಅಂದ್ರೆ ಗೋಳಿ ಬಜೆ, ಮೈಸೂರು ಬೋಂಡ. ಕಸಬ್ದಾರ. ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿ ಹೆಂಗಿದೆ ಅಂತ. ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಲೇಟರ್ ಕೊಡು ನೋಡಿ. ಬೇಡ ಸಾಕ್ ಬೇಡ ಲೇ. ಹೋಗಪ್ಪ, ಯಾವ ತರ ರೋಡ್ ಪ್ರೆಸೆನ್ಸ್ ಕಾಣಿಸುತ್ತೆ ಅಂತ. ಆಕ್ಚುಲಿ ತುಂಬಾ ಒಳ್ಳೆ ಬೈಕ್. ಏನ್ ಗೊತ್ತಾ ಗೈಸ್, ಗಾಡಿಗಳು ಮೇಂಟೈನ್ ಮಾಡೋದೇನು ದೊಡ್ಡದಲ್ಲ, ಗಾಡಿಗಳು ತಗೊಳೋದು ದೊಡ್ಡದಲ್ಲ. ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಆದ್ರೆ ಈ ತರ ಗಾಡಿಗಳನ್ನ ನೀವು ವಿಡಿಯೋ ಮಾಡಿದ್ದೇನಕ್ಕೆ ಅಂದ್ರೆ, ಈ ತರ ಗಾಡಿಗಳು ತುಂಬಾ ಸ್ಪೆಷಲ್ ಯಾಕೆಂದ್ರೆ 100 ರೂಪಾಯಿ ಹಾಕ್ಸ್ಬಿಟ್ಟು 70 ಕಿಲೋಮೀಟರ್ ಹೋಗುತ್ತೆ. ಎಷ್ಟೋ ಜನ ರೈತರಿಗೆ ಇಂಥ ಗಾಡಿಗಳೇ ಯೂಸ್ ಆಗೋದು. ಮಕ್ಕವಾಗ 15 ಆಗ್ತಿಲ್ಲ ಮಕ್ಕವಾಗ ನಮ್ಮ ಮಕ್ಳು ನಿಮಗೆ ಒಂದೊಂದು ಬಿಸ್ಕೆಟ್ ಪ್ಯಾಕ್ ಕೊಡದ್ಬಿಟ್ಟು ನಿಮಗೆ ಬಲ್ಲಾಡ್ಕೊಂಡಿರ್ತೀರ. ಗೈಸ್, ಏನೋ ಹೇಳ್ತಾ ಇದ್ದೆ, ಈ ಹೋಂಡಾ ಗಾಡಿಗಳು ಮೇಂಟೈನ್ ಮಾಡೋದು, ಈ ಗಾಡಿಗಳು ಎಷ್ಟು ರಿಲಯಬಲ್ ಅಂದ್ರೆ, ವರ್ಷಕ್ಕೊಂದು ಸರ್ವಿಸ್ ಮಾಡಿ, ನಾನು 2017ರಿಂದ ತಗೊಂಡಿರೋದು ಒಂದು 8 ಸರ್ವಿಸ್ ಮಾಡಿಸಿರ್ಬೋದು ಅಷ್ಟೇ ಈ ಗಾಡಿಗೆ. ಅದು ಬಿಟ್ರೆ ಇನ್ನೇನಿಲ್ಲ. ಖರ್ಚು ತುಂಬಾ ಕಮ್ಮಿ, ನಿಮಗೆ ತುಂಬಾ ದುಡ್ಡು ಸೇವ್ ಮಾಡುತ್ತೆ ಇದು ಗಾಡಿ. ಮೇಂಟೆನೆನ್ಸ್ ತುಂಬಾ ಕಮ್ಮಿ ಅಲ್ಲ, ಹಂಗಾಗಿ ಮಸ್ತ್ ಗಾಡಿಗಳು. ಪ್ರೌಡ್ ಟು ಬಿ 110cc ಓನರ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.